ಕರಿಯರ್ಗಳ ಬಗ್ಗೆ ಮಾತಾಡಬೇಕಾದ್ರೆ ಜಾಸ್ತಿ ಜನರು ಒಂದು ಸಲಹೆ ಕೊಡ್ತಾರ. ನಿಮ್ಮ ಆಸಕ್ತಿ ಪ್ಯಾಷನ್ ಅನ್ನ ಫಾಲೋ ಮಾಡ್ರಿ ಅಂತ ಹೇಳಿ. ಇದು ಕೇಳಲಿಕ್ಕೆ ಸರಿಯಾಗಿ ಅನಿಸ್ತದ, ಸ್ಫೂರ್ತಿದಾಯಕನೂ ಅದ. ಆದ್ರೆ ಹೆಚ್ಚಿನ ಜನರಿಗೆ ಇದು ಗೊಂದಲ ಸೃಷ್ಟಿ ಮಾಡ್ತದ. ಯಾಕಂದ್ರೆ ನೀವು ಯಾರನ್ನಾದ್ರೂ ಕೇಳಿದಾಗ ನಿಮ್ಮ ಆಸಕ್ತಿ ಅಥವಾ ಪ್ಯಾಷನ್ ಎಲ್ಲಿದೆ ಅವ್ರ ಕಡೆ ಸ್ಪಷ್ಟವಾದ ಉತ್ತರ ಇರುವುದಿಲ್ಲ. ಕೆಲವು ಜನ ಹೇಳ್ಬೋದು ನನಗದು ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿ. ಹಂಗಾಗಿ ಅವರು ಆ ಪ್ಯಾಷನ್ ಅನ್ನ ಹುಡುಕ್ತಾನೆ ಇರ್ತಾರ. ಆ ಪ್ಯಾಷನ್ಗಾಗಿ ವೇಟ್ ಮಾಡ್ತಿರ್ತಾರ. ಯಾವಾಗ್ಲಾದ್ರೂ ಒಂದು ಸ್ಪಷ್ಟತೆ ಸಿಗಬಹುದು ಅಂತ ಹೇಳಿ ಆಶಿಸ್ತಾರ. ಹಂಗ ಟೈಮ್ ಹೋಗ್ಬಿಡ್ತದ. ಇಲ್ಲೊಂದು ಸಮಸ್ಯೆ ಅದ. ಒಂದು ವೇಳೆ ನಿಮ್ಮ ನಿಜವಾದ ಪ್ಯಾಷನ್ ಯಾವುದು ಅಂತ ಹೇಳಿ ಅದು ಸಿಗದ ಹೋದ್ರ, ಕೆಲವು ಸರ್ತಿ ಯಾವ್ದಾದ್ರು ಕೆಲಸದೊಳಗ ನಿಮ್ಮನ್ನ ನೀವ ತೊಡಗಿಸ್ಕೊಂಡ ಮೇಲೆ ಆ ಕೆಲಸದ ಮೇಲೆ ನೈಪುಣ್ಯತೆ ಬರುವಂಗಿದ್ರ ಇಲ್ಲೇ ಒಂದು ಹೊಸ ಆಲೋಚನೆ ಮೂಡ್ತದ. ಇದನ್ನ ಕರಿಯರ್ ಕ್ಯಾಪಿಟಲ್ ಅಂತ ಹೇಳಿ ಕರೀತಾರ, ವೃತ್ತಿ ಬಂಡವಾಳ. ಇವತ್ತಿನ ವಿಡಿಯೋ ಕರಿಯರ್ ಕ್ಯಾಪಿಟಲ್ ಬಗ್ಗೆ. ಆಲ್ಟರ್ನೇಟಿವ್ ಕರಿಯರ್ಗಳ ಬಗ್ಗೆ ಸಾಕಷ್ಟು ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಕರಿಯರ್ ಕ್ಯಾಪಿಟಲ್ ಅನ್ನೋ ಕಾನ್ಸೆಪ್ಟ್ ಅನ್ನ 2012 ಕ್ಯಾಲ್ ನ್ಯೂಪೋರ್ಟ್ ತಮ್ಮ ಬುಕ್ ನಾಗ ಪರಿಚಯಿಸ್ತಾರ. ಆ ಬುಕ್ಕಿನ ಹೆಸರು ಸೋ ಗುಡ್ ದೇ ಕಾಂಟ್ ಇಗ್ನೋರ್ ಯು. ನ್ಯೂಪೋರ್ಟ್ ಅವರು ಕಂಪ್ಯೂಟರ್ ಸೈನ್ಸ್ ಪ್ರೊಫೆಸರ್ ಇದ್ರು, ಒಬ್ಬ ಮೋಟಿವೇಶನಲ್ ಸ್ಪೀಕರ್ ಇದ್ರು. ಅವ್ರು ಏನ್ ಅಧ್ಯಯನ ಮಾಡ್ತಾರಂದ್ರ ಜನ ಅರ್ಥಪೂರ್ಣವಾದ ವೃತ್ತಿ ಜೀವನವನ್ನ ಹೆಂಗ್ ಕಟ್ಕೊಳ್ತಾರ ಅಂತ ಹೇಳಿ. ಆ ಅಧ್ಯಯನದ ತೀರ್ಮಾನ ಒಂದ್ ಸ್ವಲ್ಪ ಕಹಿ ಆಗಿರ್ತದ. ಕಾಲಕ್ರಮೇಣ ತಮ್ಮ ಕೆಲಸವನ್ನ ಪ್ರೀತಿಸೋ ಜನ ಅದು ತಮ್ಮ ಪ್ಯಾಷನ್ ಅಂತ ಹೇಳಿ ಸ್ಟಾರ್ಟ್ ಮಾಡಿರೋದಿಲ್ಲ. ಅವ್ರು ಮೊದಲು ಸ್ಟಾರ್ಟ್ ಮಾಡ್ತಾರ, ಆಮೇಲೆ ಅದು ಪ್ಯಾಷನ್ ಆಗಿ ಕನ್ವರ್ಟ್ ಆಗಿರ್ತದ. ಈ ಕರಿಯರ್ ಕ್ಯಾಪಿಟಲ್ ಅನ್ನೋ ಕಾನ್ಸೆಪ್ಟ್ ಬಹಳ ಸಿಂಪಲ್ ಆಗಿದೆ. ಇದು ಯಾವ್ದ್ರ ಬಗ್ಗೆ ಮಾತಾಡ್ತದ ಅಂದ್ರ ಕಾಲಕ್ರಮೇಣ ನೀವು ಬೆಳೆಸ್ಕೊಳ್ಳೋ ಅಪರೂಪದ ಮತ್ತು ಅಮೂಲ್ಯವಾದ ಕೌಶಲ್ಯಗಳ ಬಗ್ಗೆ. ಇವು ಸಾಮಾನ್ಯವಾದ ಕೌಶಲ್ಯಗಳು ಅಲ್ಲ, ಅಥವಾ ಸಾಧಾರಣವಾದ ಸಾಮರ್ಥ್ಯ ಅಲ್ಲ. ಬದಲಾಗಿ ಎಂಥ ಕೌಶಲ್ಯಗಳು ಅಂದ್ರ ಯಾವ ಕೆಲಸ ಕಲೀಲಿಕ್ಕೆ ಕಷ್ಟ ಆಗಿರ್ತದನೋ, ಬೇರೆದವರಿಗೆ ಉಪಯುಕ್ತ ಆಗಿರ್ತದನೋ, ಮತ್ತೆ ಸುಲಭವಾಗಿ ನಿಮ್ಮನ್ನ ಆ ಕೆಲಸದಿಂದ ಬದಲಿಸ್ಲಿಕ್ಕೆ ಆಗದೇ ಇರುವಂಥವು. ಕ್ಯಾಪಿಟಲ್ ಅಂದ್ರೆ ದುಡ್ಡು. ಒಂದು ದುಡ್ಡಿನಂಗ ನೀವು ಯೋಚಿಸ್ಬೇಕು ಅಂತಂದ್ರ ನಿಮ್ಮ ಹತ್ರ ಎಷ್ಟು ಜಾಸ್ತಿ ದುಡ್ಡು ಇರ್ತದೋ ಅಷ್ಟು ಜಾಸ್ತಿ ಕ್ಯಾಪಿಟಲ್ ಇದ್ದಂಗ ಅಷ್ಟು ಜಾಸ್ತಿ ನಿಮ್ಮ ಹತ್ರ ಚಾಯ್ಸ್ ಇರ್ತಾವ. ಈ ಕರಿಯರ್ ಕ್ಯಾಪಿಟಲ್ನು ಹಂಗನ. ನಿಮ್ಮ ಹತ್ರ ಎಷ್ಟು ಜಾಸ್ತಿ ವೃತ್ತಿ ಬಂಡವಾಳ ಇರ್ತದನೋ ಅಷ್ಟು ನಿಮ್ಮ ಕೆಲಸದ ಮೇಲೆ ನಿಮಗೆ ಜಾಸ್ತಿ ನಿಯಂತ್ರಣ ಸಿಗ್ತದ. ಹೆಚ್ಚಿನ ಜನರು ನಮಗೇನ್ ಇಷ್ಟ ಅಂತ ಹೇಳಿ ಯೋಚಿಸ್ತಾ ಕರಿಯರ್ ಸ್ಟಾರ್ಟ್ ಮಾಡ್ತಾರ. ಆದ್ರೆ ಕರಿಯರ್ ಕ್ಯಾಪಿಟಲ್ ಅನ್ನೋದು ಈ ಪ್ರಶ್ನೆಯನ್ನ ಉಲ್ಟಾ ಮಾಡ್ತದ. ಇದು ಕೇಳುದು ನಾ ಯಾವ ಕೆಲಸದೊಳಗ ಅತ್ಯುತ್ತಮ ಆಗ್ಬಲ್ಲೆ ಅಂತ ಹೇಳಿ. ಯಾಕಂದ್ರೆ ನೀವು ಬಹಳ ವ್ಯಾಲ್ಯೂಯಬಲ್ ಆದ್ರ ಅವಕಾಶಗಳು ತನ್ನಂತಾವ ನಿಮ್ಮನ್ನ ಹುಡ್ಕೊಂಡ್ ಬರ್ತಾವ. ಇದ್ ಹೆಂಗ್ ಕೆಲಸ ಮಾಡ್ತದ ಅನ್ನೋದನ್ನ ತಿಳಿಯೋಣ. ನೀವು ಸ್ಟ್ರಾಂಗ್ ಸ್ಕಿಲ್ಸ್ ಗಳನ್ನ ಬೆಳೆಸ್ಕೊಂಡಾಗ 3 ವಿಷಯಗಳು ಬದಲಾಗ್ತವ. ಮೊದಲೇದ್ದು ಅಪಾರ್ಚುನಿಟಿ, ಅವಕಾಶಗಳು. ಜನ ನಿಮ್ಮನ್ನ ಗಮನಿಸ್ಲಿಕ್ಕೆ ಪ್ರಾರಂಭಿಸ್ತಾರ. ಕೆಲಸಗಳು ನಿಮ್ಮನ್ನ ಹುಡ್ಕೊಂಡ್ ಬರ್ತಾವ. ನೀವು ಆ ಕೆಲಸ ಕೇಳಿರಿ ಅಂತಲ್ಲ, ಬದಲಾಗಿ ಆ ಕೆಲಸವನ್ನ ನೀವು ಮಾಡಬಲ್ಲರಿ ಅನ್ನೋ ಕಾರಣಕ್ಕ. ಎರಡನೇದ್ದು ಕಂಟ್ರೋಲ್, ನಿಯಂತ್ರಣ. ನಿಮಗ ಆಯ್ಕೆ ಮಾಡುವ ಸಾಮರ್ಥ್ಯ ಸಿಗ್ತದ. ಎದರ ಮೇಲೆ ಕೆಲಸ ಮಾಡಬೇಕು, ಯಾರ ಜೊತೆ ಕೆಲಸ ಮಾಡಬೇಕು, ಹೆಂಗ ಮಾಡಬೇಕು ಅನ್ನೋದನ್ನ ನೀವ ನಿರ್ಧಾರ ಮಾಡಬಹುದು. ಮೂರನೇದ್ದು ಮೀನಿಂಗ್. ನೀವು ಕೆಲಸವನ್ನ ಜಾಸ್ತಿ ಎಂಜಾಯ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಯಾಕಂದ್ರೆ ಕೆಲಸ ಬದಲಾಗಿದೆ ಅಂತಲ್ಲ, ಆದ್ರೆ ಆ ಕೆಲಸದ ಜೊತೆ ನಿಮ್ಮ ಸಂಬಂಧ ಬದಲಾಗಿದೆ ಅಂತ ಅನ್ನೋ ಕಾರಣಕ್ಕೆ. ಈ ಕರಿಯರ್ ಕ್ಯಾಪಿಟಲ್ ಸುಮ್ನ ಆಟ ಆಡ್ತಾ ನಿರ್ಮಾಣ ಆಗುದಿಲ್ಲ. ಇದಕ್ಕೊಂದು ನಿರ್ದಿಷ್ಟ ಮನೋಭಾವ ಬೇಕು. ಕಾಲ್ ನ್ಯೂಪೋರ್ಟ್ ಇದನ್ನ ಕ್ರಾಫ್ಟ್ಮನ್ ಮೈಂಡ್ ಸೆಟ್ ಅಂತ ಹೇಳಿ ಕರೀತಾರ. ಅಂದ್ರೆ ನೀವು ನಿಮ್ಮ ಕೌಶಲ್ಯವನ್ನ ಸುಧಾರಿಸೋದರ ಮೇಲೆ ಗಮನ ಹರಿಸ್ತೀರಿ. ಜಗತ್ತು ನಿಮಗೆ ಏನ್ ನೀಡ್ತದ ಅನ್ನೋದ್ರ ಮೇಲಲ್ಲ, ನೀವು ನಿಮ್ಮ ಕೆಲಸಕ್ಕೆ ಮತ್ತು ಜಗತ್ತಿಗೆ ಏನು ನೀಡಬಲ್ಲರಿ ಅನ್ನೋದ್ರ ಮೇಲೆ. ಹೆಚ್ಚಿನ ಜನರು ಇದಕ್ಕೆ ವಿರುದ್ಧವಾದ ಮನೋಭಾವ ಹೊಂದಿರ್ತಾರ. ಈ ಕೆಲಸದಿಂದ ನನಗೇನು ಸಿಗ್ತದ, ಇದು ನನ್ನ ಪ್ಯಾಷನ್ ಹೌದೋ ಅಲ್ವಾ, ಇದನ್ನ ನಾನು ಎಂಜಾಯ್ ಮಾಡ್ತಾ ಇದೀನೋ ಇಲ್ವೋ. ಆದ್ರೆ ಒಬ್ಬ ಸ್ಕಿಲ್ಡ್ ಮನುಷ್ಯ ಹೇಳುದಂದ್ರ ನಾನು ಯಾವ ಮೌಲ್ಯವನ್ನ ಈ ಕೆಲಸದ ಮುಖಾಂತರ ಸೃಷ್ಟಿಸ್ತಾ ಇದ್ದೀನಿ ಅಂತ. ನಾ ಹೆಂಗ ಸುಧಾರಿಸಬಹುದು, ಹಿಂದಿನಗಿಂತಲೂ ಹೆಂಗ ಉತ್ತಮವಾಗಿ ಮಾಡಬಲ್ಲೆ. ಇಂಥವೆಲ್ಲ ಕ್ವಶನ್ಗಳು ಸ್ಕಿಲ್ಡ್ ಮೈಂಡ್ ಸೆಟ್ಗೆ ಬರ್ತಾವ. ಇದು ನೋಡ್ಲಿಕ್ಕೆ ಅಷ್ಟು ಅಟ್ರಾಕ್ಟಿವ್ ಅಥವಾ ಗ್ಲಾಮರಸ್ ಆಗಿರೋದಿಲ್ಲ. ಇದರಲ್ಲಿ ರೆಪಿಟೇಷನ್, ಪ್ರಾಕ್ಟೀಸ್, ಫೀಡ್ಬ್ಯಾಕ್, ಕರೆಕ್ಷನ್ ಇವೆಲ್ಲ ಇರ್ತಾವ. ಇಲ್ಲೇ ನಿಮ್ಮ ಬಂಡವಾಳ ನಿರ್ಮಾಣ ಆಗ್ತದೆ. ಇದರರ್ಥ ಏನನ್ನಾದ್ರೂ ಮಾಡ್ರಿ, ಯಶಸ್ಸು ಸಿಗೋವರೆಗೂ ಕಷ್ಟಪಡ್ರಿ ಅಂತಲ್ಲ. ನೀವು ಆರಿಸ್ಕೊಳ್ಳೋ ಕ್ಷೇತ್ರನೂ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಕೌಶಲ್ಯಗಳು ಎಲ್ಲಿ ಬೆಳೀತಾವ ಮತ್ತು ಮೌಲ್ಯಗಳು ಎಲ್ಲಿ ಸೃಷ್ಟಿಯಾಗ್ತವ ಅಂಥ ಜಾಗದಲ್ಲಿ ನೀವು ಇರಬೇಕಾಗ್ತದೆ. ಆ ಜಾಗದಾಗಿದ್ದಾಗ ನಿಮ್ಮ ಗಮನ ಬದಲಾಗ್ತದೆ. ಪ್ಯಾಷನ್ ಹುಡುಕೋದ್ರಿಂದ ಸಾಮರ್ಥ್ಯವನ್ನ ಬೆಳೆಸಿಕೊಳ್ಳೋದರ ಕಡೆಗೆ. ಇದನ್ನ ನಾವು ಪರ್ಯಾಯ ವೃತ್ತಿಗಳಿಗೆ, ಅಲ್ಟರ್ನೇಟಿವ್ ಕರಿಯರ್ಗಳಿಗೆ ಹೋಲಿಸಿ ನೋಡೋಣ. ಬಹಳಷ್ಟು ವಿದ್ಯಾರ್ಥಿಗಳು ನನಗಿಷ್ಟ ಆದದ್ದನ್ನ ಆರಿಸ್ಕೊಳ್ತೀನಿ, ಎಲ್ಲಾ ಸರಿ ಹೋಗ್ತದಂತ ಅನ್ಕೋತಾರ. ಆದ್ರೆ ನಿಜ ಹೇಳ್ಬೇಕಂದ್ರ ಹೆಚ್ಚಿನ ಪರ್ಯಾಯ ವೃತ್ತಿಗಳಿಗೆ ಜಾಸ್ತಿ ಕೌಶಲ್ಯ ಬೇಕು, ಸ್ಕಿಲ್ ಬೇಕು. ಕಂಟೆಂಟ್ ಕ್ರಿಯೇಷನ್, ಡಿಸೈನಿಂಗ್, ಹಾಸ್ಪಿಟಾಲಿಟಿ, ಕನ್ಸಲ್ಟಿಂಗ್ ಇಂಥವೆಲ್ಲ ಕ್ಷೇತ್ರಗಳು ಕನ್ಸಿಸ್ಟೆನ್ಸಿ, ಸ್ಕಿಲ್, ಎಕ್ಸಿಕ್ಯೂಷನ್ ಇಂಥದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡ್ತಾವ, ಬರೀ ನಿಮ್ಮ ಇಂಟ್ರೆಸ್ಟಿಗಲ್ಲ. ಸೊ ಇಂಥ ಕೆಲಸಗಳನ್ನ ನೀವು ಕರಿಯರ್ ಕ್ಯಾಪಿಟಲ್ ಇಲ್ದನ ಶುರು ಮಾಡಿದ್ರ ಕಷ್ಟ ಅನುಭವಿಸ್ತೀರಿ. ಆದ್ರೆ ನೀವು ಬಲವಾದ ಸ್ಕಿಲ್ಗಳನ್ನ ಬೆಳೆಸ್ಕೊಂಡ್ರ ಯಾರೂ ನಿಮ್ಮನ್ನ ಇಗ್ನೋರ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಆಮೇಲೆ ಎಲ್ಲಾನು ಬದಲಾಗ್ತದೆ.
ಒಂದು ಗುಟ್ಟಿನ ಮಾತು ಹೇಳ್ಬೇಕಂದ್ರ ಪ್ಯಾಷನ್ ಅನ್ನೋದು ಒಂದು ಸೈಡ್ ಇಫೆಕ್ಟ್ ಇದ್ದಂಗ. ನೀವು ಯಾವುದೋ ಒಂದು ಕೆಲಸದಾಗ ಉತ್ತಮರಾದಾಗ ನಿಮ್ಗ ಪ್ರಗತಿ ಕಾಣಿಸ್ತದ. ಪ್ರಗತಿ ಕಂಡಾಗ ಸೆಲ್ಫ್ ಮೋಟಿವೇಶನ್ ಸಿಗ್ತದ. ಮೋಟಿವೇಶನ್ ಸಿಕ್ಕಾಗ ನೀವು ಆ ಕೆಲಸದೊಳಗ ಜಾಸ್ತಿ ತೊಡಗಿಕೊಳ್ತೀರಿ. ಕಾಲಾನಂತರ ಒಳಗ ಆ ತೊಡಗಿಸಿಕೊಳ್ಳುವಿಕೆನ ಪ್ಯಾಷನ್ ಅಂತ ಹೇಳಿ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈ ಪ್ಯಾಷನ್ ನಿಮ್ಮ ಆರಂಭದ ಹಂತದ ಪ್ಯಾಷನ್ ಅಲ್ಲ, ಅದು ಬೆಳವಣಿಗೆಯ ಫಲಿತಾಂಶ. ಸೊ ನಿಮ್ಮ ಹತ್ರ ಪ್ಯಾಷನ್ ಇಲ್ಲ ಅಂತ ಹೇಳಿದ್ರೆ ಈ ಮಾತನ್ನ ಎಚ್ಚರಿಕೆಯಿಂದ ಯೋಚಿಸ್ರಿ. ನೀವು ಕೆಲಸ ಶುರು ಮಾಡ್ಲಿಕ್ಕೆ ಮುಂಚೆ ಬರೀ ಪ್ಯಾಷನ್ ಅನ್ನ ಹುಡುಕ್ತಿದ್ರ ನೀವು ಕೆಲಸವನ್ನ ತಡ ಮಾಡ್ತೀರಿ. ಆದ್ರೆ ನೀವು ಸೈಡ್ ಬೈ ಸೈಡ್ ಕೌಶಲ್ಯವನ್ನ ಬೆಳೆಸಲಿಕ್ಕೆ ಶುರು ಮಾಡಿದ್ರೆ ಆ ದಾರಿ ಒಳಗನ ಪ್ಯಾಷನ್ ಹುಡ್ಕೋಬಹುದು. ಇದು ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರೋ ದೃಷ್ಟಿಕೋನ. ಸೊ ನೀವು ಏನಾದ್ರೂ ಒಂದು ಡಿಸಿಷನ್ ತಗೋಬೇಕು ಅಂತಂದ್ರೆ ನಿಮ್ಮ ಹತ್ರ ಪ್ಯಾಷನ್ ಇಲ್ಲ ಅಂತ ಇಟ್ಕೋರಿ. ನನ್ನ ಪ್ಯಾಷನ್ ಯಾವುದು ಅಂತೇಳಿ ಹುಡುಕೋ ಬದಲು ನಾನು ಸೀರಿಯಸ್ ಆಗಿ ಯಾವ ಸ್ಕಿಲ್ಗಳನ್ನ ಬೆಳೆಸ್ಕೊಳ್ಳಿಕ್ಕೆ ಶುರು ಮಾಡ್ಬೋದು ಅಂತ ಕೇಳ್ಕೊಳ್ರಿ. ಸುಮ್ಮನೆ ಟೈಮ್ ಪಾಸಿಗಲ್ಲ, ಆದ್ರೆ ಒಂದು ಉದ್ದೇಶ ಸಂಬಂಧ. ಕಾಲಕ್ರಮೇಣ ಅದನ್ನ ಸುಧಾರಿಸ್ಕೊಳ್ರಿ, ಇಂಪ್ಲಿಮೆಂಟ್ ಮಾಡ್ರಿ, ಟೆಸ್ಟ್ ಮಾಡ್ರಿ, ಅದರೊಳಗ ಸ್ಕಿಲ್ ಪಡೀರಿ. ನೀವು ಮಾಡ್ತಾ ಮಾಡ್ತಾ ಇದು ನಿಮಗೊಂದು ಹೊಸ ಶಕ್ತಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ನಿಮ್ಮ ಹತ್ರ ಒಂದು ಲಿವರೇಜ್ ಇರ್ತದೆ. ಆ ಲಿವರೇಜ್ ನಿಮಗೆ ಸ್ವಾತಂತ್ರ್ಯ ಕೊಡ್ತದೆ. ಕೊನೆಯದಾಗಿ ಹೇಳ್ಬೇಕಂದ್ರೆ ನಿಮ್ಮ ಹತ್ರ ಯಾವ್ದೋ ಕೌಶಲ್ಯಗಳಿಲ್ಲ ಅಥವಾ ದುರ್ಬಲವಾದ ಕೌಶಲ್ಯಗಳಿವ ಅಂದ್ರೆ ಅವು ನಿಮ್ಮ ಆಯ್ಕೆಗಳನ್ನ ಕಡಿಮೆ ಮಾಡ್ತವ. ನಿಮ್ಮ ಹತ್ರ ಯಾವ್ದಾದ್ರು ಸ್ಟ್ರಾಂಗ್ ಸ್ಕಿಲ್ಸ್, ಬಲವಾದ ಕೌಶಲ್ಯಗಳಿದ್ರೆ ನಿಮ್ಮ ಆಯ್ಕೆಗಳನ್ನ ಜಾಸ್ತಿ ಮಾಡ್ತವ. ಹಂಗಾಗಿ ನನ್ನ ಪ್ಯಾಷನ್ ಅನ್ನ ಹುಡುಕ್ತೀನಿ, ಸರಿಯಾದದನ್ನ ಆರಿಸ್ತೀನಿ ಅಂತ ಹೇಳಿ ವೇಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀವೊಬ್ರು ವ್ಯಾಲ್ಯೂಬಲ್ ಆಗ್ಲಿಕ್ಕೆ ಪ್ರಯತ್ನ ಪಡ್ರಿ. ಯಾಕಂದ್ರೆ ನೀವು ಅಮೂಲ್ಯರಾದಾಗ ನೀವು ಅವಕಾಶಗಳ ಹಿಂದೆ ಓಡುದಿಲ್ಲ, ಅವಕಾಶಗಳ ನಿಮ್ಮ ಹಿಂದೆ ಹುಡುಕೊಂಡು ಬರ್ತಾವ. ಅದ ಕರಿಯರ್ ಕ್ಯಾಪಿಟಲ್ ಅನ್ನ ನಿಜವಾದ ಅರ್ಥ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆ ಹಂಚ್ಕೊಡ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.